ಇದು ಶೇಂಗಾ ಎಣ್ಣೆ. ಇದು ಬಂದ್ಬಿಟ್ಟು 5 ಲೀಟ್ರಿಂದು, ಇದು ಬಂದ್ಬಿಟ್ಟು 2 ಲೀಟ್ರಿಂದು, ಇದು ಬಂದ್ಬಿಟ್ಟು 1 ಲೀಟ್ರಿಂದು. 1 ಲೀಟ್ರಿಂದು ಶೇಂಗಾ ಎಣ್ಣೆನ ಬೇರೆ ಕಡೆಯಿಂದ ತರಿಸ್ತೀವಿ. ಎಂತಕ್ಕೆ ಅಂತಂದ್ರೆ ನಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ಸಿಗೋದು ಅಷ್ಟು ಪ್ಯೂರಿಟಿ ಇರಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಲೈಕ್ ದಪ್ಪ ದಪ್ಪ ಶೇಂಗಾ ಇದೆ, ಅದ್ರಲ್ಲಿ ಎಣ್ಣೆ ಒಂದ್ ಸ್ವಲ್ಪ ಚೆನ್ನಾಗ್ ಬರುತ್ತೆ. ಸ್ವಲ್ಪ ಜನ ಕಡಿಮೆ ಕ್ವಾಲಿಟಿ ಶೇಂಗಾನ ತಗೊಳ್ಳೋದು, ಹೈ ರೇಟಿಗೆ ಅದನ್ನ ಎಣ್ಣೆ ತೆಗೆದ್ಬಿಟ್ಟು ಅದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿ ಹೈ ರೇಟಿಗೆ ಇದು ಪ್ಯೂರ್ ಅಂತಾನೆ ಮಾರ್ತಾರೆ. ಬಟ್ ನಮ್ಮ ಅಂಗಡಿಯಲ್ಲಿ, ನಮ್ ಶಾಪ್ ಅಲ್ಲಿ ಯಾವುದೇ ತರದ ಆತರ ಕಲಬೆರಿಕೆ ಇರಲ್ಲ. ನಾವು ಕ್ವಾಲಿಟಿ ಶೇಂಗಾನೆ ತಗೊಳ್ಳೋದು, ಕ್ವಾಲಿಟಿ ಎಣ್ಣೆನೆ ಕೊಡೋದು. ಯಾಕೆಂತಂದ್ರೆ ಅಷ್ಟು ನಮ್ ಪ್ಯೂರಿಟಿ ಅನ್ನೋದು ನಮ್ಮ ಅಂಗಡಿ ಅಂದ್ರೆ ನಮ್ಮ ಮಿಲ್ ಹೆಸರಲ್ಲೇನೆ ಉಳಿಬೇಕು. ಇಲ್ಲಿಗ್ ಬಂದ್ರೆ ಎಷ್ಟು ಪ್ಯೂರ್ ಆಗಿರುತ್ತೆ ಅನ್ನೋ ತರ ಉತ್ತಮ ಕ್ವಾಲಿಟಿ ಇರೋ ಎಣ್ಣೆ ಕಾಳು ತಗೊಂಡ್ ಬರ್ತೀವಲ್ಲ, ಅದೇ ತರ ಅಷ್ಟೇ ಕ್ವಾಲಿಟಿ ಇರೋ ಅಷ್ಟೇ ಎಣ್ಣೆ ಜನರಿಗೆ ಕೊಡ್ಬೇಕು, ನಾವು ಕೊಡ್ತಾ ಇದೀವಿ. ನಮ್ದ್ರಲ್ಲಿ ಇಲ್ಲಿ 2 ಮಿಷನ್ ಇದೆ ನೋಡಿ. ಈ 2 ಮಿಷನ್ಗಳನ್ನ ಯೂಸ್ ಮಾಡ್ಕೊಂಡೆ ಮಾಡೋದು. ಸ್ಟೀಲ್ ಡ್ರಮ್ಗಳು ಯೂಸ್ ಮಾಡ್ತೀವಿ, ಯಾವ್ದೇ ತರದ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಓಕೆನಾ? ಅದರಲ್ಲೇ ಪ್ಯೂರ್ ನಾವು ಮಿಷನ್ ಅಲ್ಲೇ ನಾವು ಯೂಸ್ ಮಾಡೋದು. ಎಣ್ಣೆ ತೆಗಿಯೋದು ನೋಡಿ ಎಷ್ಟು ಟ್ರಾನ್ಸ್ಪರೆನ್ಸಿ ಅಂತಂದ್ರೆ, ನಾವು ಕಸ್ಟಮರ್ ಮುಂದೆನೆ ಹಾಕ್ಬಿಟ್ಟು ಎಣ್ಣೆ ಹೇಗ್ ಬರುತ್ತೆ ಅಂತ ಎಲ್ಲ ತೋರಿಸ್ಬಿಟ್ಟು ಅವ್ರ ಲೈವ್ ಆಗಿ ಬೇಕಂದ್ರೆ ನೋಡಿ ಹಾಕಿಸ್ಕೊಂಡ್ ಹೋಗ್ತಾರೆ. ಯಾಕಂದ್ರೆ ಅದೇ ತರ ಸರ್ವಿಸ್ನು ಇರುತ್ತೆ ನಮಗೆ. ಯಾರಾದ್ರೂ ಬೇಕು ಅಂದಾಗ, ಅಂದ್ರೆ ಲೈಕ್ ಯಾರಿಗೆ ಎಣ್ಣೆ ಬೇಕು ಅನ್ನೋರು ಕಾಳ್ ತಗೊಂಡ್ ಬಂದು ಹಾಕಿಸ್ಕೊಂಡ್ ಹೋಗೋ ಸರ್ವಿಸ್ನು ಇದೆ. ನಾವೇ ರಾ ಮೆಟೀರಿಯಲ್ಸ್ ತಗೊಂಡ್ಬಂದು ನಾವೇ ಹಾಕಿ ಕೊಡೋ ಸರ್ವಿಸ್ನು ನಮ್ದ್ ಹತ್ರ ಇದೆ. ಸೊ ನಾವ್ 2 ತರನು ಮಾಡ್ತಾ ಇದೀವಿ. ಇದ್ರಲ್ಲಿ ಒಂದ್ರಲ್ಲಿ ಕುಸ್ಬಿ ಒಂದ್ ಕಂಪ್ಲೀಟ್. ಈ ಮಿಷಿನ್ ಎಲ್ಲಿಂದ ತಂದಿದ್ದೀರಿ? ಮಿಷನ್ ಬಂದ್ಬಿಟ್ಟು ತಮಿಳ್ನಾಡಿಂದ ತಂದಿರೋದು. ಎಂತಕ್ಕೆ ತಮಿಳ್ನಾಡು ಪ್ರಿಫರ್ ಮಾಡಿದ್, ನಮ್ಮ ಕಡೆ ಸಿಗಲ್ವಾ ಅಂತ? ಸಿಗುತ್ತೆ, ಆದ್ರೆ ನಮ್ಮನೆಯವರು ಎಷ್ಟು ಅದನ್ನ ಹುಡುಕಿದಾರೆ ಅಂತಂದ್ರೆ ಲೈಕ್ ಬೆಸ್ಟ್ ಇರ್ಬೇಕು. ಯಾವ್ದಾಗ್ಲಿ ಯಾವ್ದು ಏನೋ ಗಾಣದ ಎಣ್ಣೆ ಅಂತ ಅಂದ್ರೆ ಅದು ಮರದ್ದೇ ಆಗಿರ್ಬೇಕು, ಕಲ್ಲಿಂದೇ ಆಗಿರ್ಬೇಕು, ಯಾವ್ಯಾವ್ದಕ್ ಏನೇನ್ ಬೇಕು ಎಲ್ಲಾನು ಡಿಫ್ರೆನ್ಸಸ್ ನೋಡ್ಬಿಟ್ಟು ನಾನು ಅವರು ಅದ್ರ ಬಗ್ಗೆ ಎಲ್ಲಾ ಕಂಪ್ಲೀಟ್ ಆಗಿ ನಾಲೆಡ್ಜ್ ತಗೊಂಡು ನಾವ್ ಮಾಡಿದ್ದಾಯ್ತು. ಸೊ ಎಷ್ಟ್ ದೂರ ಆದ್ರೂ ಪರವಾಗಿಲ್ಲ, ಒಳ್ಳೆ ತರ್ಬೇಕು, ಒಳ್ಳೆ ಮಿಷನರಿ ಇರ್ಬೇಕು. ಅದೇ ತರ ಹೀಟ್ ಆಗ್ಬಾರ್ದು. ಎಣ್ಣೆ ಹೀಟ್ ಆದ್ರೆ ಅದ್ರಲ್ಲಿ ಇರೋ ನ್ಯಾಚುರಲ್ಸ್ ಎಲ್ಲಾನು ಹೋಗುತ್ತೆ. ಸೊ ಈ ತರ ಎಲ್ಲಾನು ನೋಡ್ಬಿಟ್ಟುನೆ ಅವ್ರು ತಂದಿದ್ದು. ಅದರಿಂದ ಅಲ್ಲಿಂದ ತರ್ಸಿದ್ದು. ಸೊ ನಾವ್ ಕಂಪ್ಲೀಟ್ ಆಗಿ ಒಂದ್ ಶೇಂಗಾ ಎಣ್ಣೆಗೆ, ಒಂದ್ ಕುಸ್ಬಿ ಎಣ್ಣೆಗೆ ಇಟ್ಟಿರ್ತೀವಿ. ಎಂತಕ್ಕೆ ಯಾವ್ಯಾವ್ದು ಹಾಕ್ಬಿಟ್ರೆ ಎಣ್ಣೆ ಕಲಬೆರಿಕೆ ಆಗುತ್ತೆ. ಅಂದ್ರೆ ಲೈಕ್ ಅದು ಇದು ಅಂತ ಮಿಕ್ಸ್ ಆಗ್ಬಾರ್ದು, ಸಪ್ರೇಟ್ ಸಪ್ರೇಟ್ ಆಗಿ ತೆಗಿಬೇಕು. ಇನ್ ಕೇಸ್ ಬೇರೆ ಯಾವ್ದಾದ್ರು ಇದು ಬಂದ್ಬಿಟ್ಟು ಶೇಂಗಾ ಎಣ್ಣೆಗೆ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಕುಸ್ಬಿ ಎಣ್ಣೆಗೆ ಯೂಸ್ ಮಾಡ್ತೀವಿ. ಸೊ ಇನ್ ಕೇಸ್ ನಾವು ಇದು ಸೂರ್ಯಕಾಂತಿ ಬಂತು ಅಂತಂದ್ರೆ ನಾವು ಮಿಷನ್ ನ ತೊಳೆದ್ಬಿಟ್ಟು, ಅಂದ್ರೆ ಲೈಕ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬಿಟ್ಟು ನಾವ್ ಅದನ್ನ ಹಾಕ್ತಿವಿ. ಸೊ ಯಾವ್ದೇ ಸಪ್ರೇಟ್ ಬೇರೆ ಕಾಳನ್ನ ಹಾಕ್ಬೇಕು ಅಂತ ಇದ್ದಾಗ ನಾವು ಆ ಮಿಷನ್ ನ ಕಂಪ್ಲೀಟ್ ಆಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ನಾವ್ ಮತ್ತೆ ಬೇರೆ ಕಾಳನ್ನ ಹಾಕೋದು. ಸೊ ಅದು ಶೇಂಗಾ ಎಣ್ಣೆ ಜೊತೆ ಕುಸ್ಬಿ ಎಣ್ಣೆ ಮಿಕ್ಸ್ ಮಾಡೋದು ಈ ತರದ ಮಾಡಲ್ಲ. ಒಂದ್ ಕಾಳು ಹಾಕಿಂದ ಇನ್ನೊಂದ್ ತರ ಕಾಳು ಹಾಕ್ಬೇಕಂದ್ರೆ ಕ್ಲೀನ್ ಮಾಡ್ತೀವಿ. ಮಿಷನ್ ಮತ್ತೆ ಈ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದು, ಈ ಟ್ರೇನ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತೆ ಟಬ್ ನ ಕ್ಲೀನ್ ಮಾಡ್ಕೊಳ್ಳೋದು, ಇವೆಲ್ಲಾನು ನೋಡಿ ಎಲ್ಲಾನು ಸ್ಟೀಲ್ ದೇ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ತುಂಬಾ ಕಡಿಮೆ ಯೂಸ್ ಮಾಡೋದು. ಅನ್ನೆಸೆಸರಿ ಆಗಿ ಯಾವ್ದು ಪ್ಲಾಸ್ಟಿಕ್ ನ ಯೂಸ್ ಮಾಡಲ್ಲ. ನಿಮ್ಮಲ್ಲಿ ಯಾವ ರೀತಿಯ ಹಿಂಡಿ ಸಿಗುತ್ತೆ? ನಮ್ಮಲ್ಲಿ ಹಿಂಡಿ ಬಂದ್ಬಿಟ್ಟು ಶೇಂಗಾ ಹಿಂಡಿ ಸಿಗುತ್ತೆ, ಮತ್ತೆ ಕುಸ್ಬಿ ಹಿಂಡಿ ಸಿಗುತ್ತೆ. ಓಕೆನಾ? ಎಲ್ಲಾ ದನ ಕರುಗಳಿಗೆ ಹಾಕ್ತಾರೆ. ಯಾಕೆ ಹಾಕ್ಬೇಕು ದನ ಕರುಗಳಿಗೆ ಹಾಕ್ತಾರೆ? ಅದು ಅದೇ ನಮಗೆ ಹೇಗೆ ಹೆಲ್ತ್ ಫುಡ್ ಸಿಕ್ಕ ನಾವು ಹೆಲ್ತಿಯಾಗಿ ಇರ್ತೀವಲ್ಲ, ಅದೇ ತರನೇ ಹಸುಗಳಿಗೂನು ಒಳ್ಳೆ ಫುಡ್ ಕೊಟ್ವಿ ಅಂದ್ರೆ ಲೈಕ್ ಈ ತರದ್ ಕೊಟ್ವಿ ಅಂತಂದ್ರೆ, ಹಿಂಡಿ ಕೊಟ್ವಿ ಅಂದ್ರೆ ಅದು ಹಾಲ್ ಚೆನ್ನಾಗ್ ಕೊಡುತ್ತೆ. ಹಾಲ್ ಜಾಸ್ತಿ ಕೊಡುತ್ತೆ, ಕ್ವಾಂಟಿಟಿ ಹೆಚ್ಚಾಗುತ್ತೆ ಅಷ್ಟೇ ನೋಡಿ. ಇದು ಒಂಥರ ಕೆಮಿಕಲ್ ಫ್ರೀ ಅಂತಾನೆ ಹೇಳ್ಬೇಕು. ನಾವ್ ಹೇಗೆ ಕೆಮಿಕಲ್ ಇಲ್ದೆ ತಗೊಂತೀವಿ ಅಲ್ಲ, ಅದೇ ತರ ಅದಕ್ಕೂ ಕೆಮಿಕಲ್ ಇಲ್ದೆ ಇರೋದನ್ನ ಕೊಡೋದು. ಅದು ಹಸುಗಳಿಗೆ ಅಷ್ಟೇ ಅಲ್ಲ, ಎಲ್ಲಾ ರೀತಿ ಜಾನುವಾರುಗಳನ್ನು ತಿನ್ನುತ್ತೆ. 1 kg ಪ್ರಕಾರನು ಕೊಡ್ತೀವಿ, ಬಲ್ಕಗೂ ಕೊಡ್ತೀವಿ. ಹೇಗೆ ಬಂದು ತಗೊಂಡ್ ಹೋಗೋರು, ನಮಗ್ ರೆಗ್ಯುಲರ್ ಆಗಿ ಬರೋರು ಈ ತರ ಒಂದೊಂದು ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ನಾವು. ಯಾವ ತರ ಹಿಂಡಿ ಸಿಗುತ್ತೆ? ಕುಸ್ಬಿ ಹಿಂಡಿ ಸಿಗುತ್ತೆ ನೋಡಿ. ಇದು ಕುಸ್ಬಿ ಸೂರ್ಯಕಾಂತಿ, ಕುಸ್ಬಿ ಹಿಂಡಿ. ಇದು ಕುಸ್ಬಿ ಹಿಂಡಿ. ಇದು ಬಂದ್ಬಿಟ್ಟು ಸೂರ್ಯಪಾನ. ನೀವು ಬಳಸುವಂತ ಕುಸ್ಬಿ ಇದು ಕುಸ್ಬಿ ನಾವು ಬಳಸ್ತಾ ಇರೋ ಕುಸ್ಬಿ. ಎಷ್ಟು ಕ್ವಾಲಿಟಿ ಇದೆ ಅಂತಂದ್ರೆ, ನಾವು ಕಸ ಕಡ್ಡಿ ಮತ್ತೆ ಈ ತರದೆಲ್ಲ ಯೂಸ್ ಮಾಡಲ್ಲ. ಎಲ್ಲಾನು ಕ್ವಾಲಿಟಿ ಇರೋದನ್ನೇ ಯೂಸ್ ಮಾಡೋದು. ಇದು ನಾವು ಯೂಸ್ ಮಾಡ್ತಿರೋ ಸೂರ್ಯಕಾಂತಿ. ಹೇಳಿದೆ ಅಲ್ವಾ, ಕ್ವಾಲಿಟಿ ಇರೋ ಕಾಳುಗಳನ್ನ ತರೋದು.
ಕ್ವಾಲಿಟಿಯಾಗಿ ಕೊಡೋಣ ಜನರಿಗೆ. ಅವ್ರ ಆರೋಗ್ಯವಾಗಿಟ್ಟು ನಮ್ಮ ಯಶಸ್ವಿ ಆಯಿಲ್ ಮಿಲ್ ನ ಅವರು ಹೊಗಳ್ತಿದಾರೆ, ಒಬ್ರಿಂದ ಒಬ್ರಿಗೆ ಹೋಗ್ತಿದೆ ಅಂತಂದ್ರೆ ನಮಿಗೂ ಒಳ್ಳೇದು, ಅವರಿಗೂ ಒಳ್ಳೇದು. ನಾವೇನಿದು ಬಿಸ್ನೆಸ್ ಅಂತ ಮಾಡ್ತಾ ಇಲ್ಲ, ಜನರಿಗೆ ಒಂದು ಆರೋಗ್ಯ ರೀತಿಯಲ್ಲಿ ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋದೊಂದು ಅಷ್ಟೇ. ನಮ್ ಮನೆಗೂ ಆಗುತ್ತೆ, ಹಾಗೆ ನಮ್ ಜನರಿಗೂನು ಒಳ್ಳೆ ರೀತಿಯಿಂದ ಒಳ್ಳೆ ಫುಡ್ ನ ಕೊಟ್ಟಂಗ ಆಗುತ್ತೆ. ಒಳ್ಳೆ ಒಂದೇನೋ ಅವ್ರು ನಮ್ದು ಒಂದು ಸಣ್ಣ ಪ್ರಮಾಣ ಏನಾದ್ರು ಒಂದು ಆಡ್ ಆನ್ ಮಾಡೋಣ ಅಂತ ನಾವ್ ಇದನ್ನ ಸ್ಟಾರ್ಟ್ ಮಾಡಿದೀವಿ. ಇದ್ ನೋಡಿ, ಇದು ಸನ್ಫ್ಲವರ್ ಆಯಿಲ್ ಎಣ್ಣೆ, ನಮ್ದ್ರಲ್ಲಿ ಸಿಗೋ ಪ್ಯೂರ್ ಶೇಂಗಾ ಎಣ್ಣೆ. ಈ ಕಲರ್ ನ ನೋಡಿದ್ರೇನೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪ್ಯೂರ್ ಇದೆ ಅಂತ ಅಂದ್ಬಿಟ್ಟು. ಸೊ ನಾವು ಏನಾದ್ರೂ ಪ್ಯೂರಿಟಿ ಇಲ್ಲ ಅಂತಂದ್ರೆ ಕಲರ್ ಚೇಂಜಸ್ ಆಗೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ನಮ್ದ್ರಲ್ಲಿ 5 ಲೀಟರ್ಸ್ದು, 2 ಲೀಟರ್ಸ್ದು ಮತ್ತೆ 1 ಲೀಟರ್ದು ಸಿಗುತ್ತೆ. ಸೊ ಶೇಂಗಾ ಎಣ್ಣೆ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್? ಅದೇ ಹೇಳ್ದೆ ಅಲ್ಲ, ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇರುತ್ತೆ. ಅಂದ್ರೆ ನಮಗೆ ಅದೇ ನಾವು ಡೈಲಿ ಯೂಸ್ ಮಾಡ್ತಿರ್ತೀವಿ, ಸೊ ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಆರೋಗ್ಯ ಏನೇನು ಇರುತ್ತೆ ಅಲ್ವಾ, ಡೈಲಿ ತಲೆ ನೋವಾಗ್ಲಿ ಅಥವಾ ಸ್ವಲ್ಪ ಜನಕ್ಕೆ ಈಗ ಮೊಣ್ಕಾಲು ನೋವು, ಮಂಡಿ ನೋವೆಲ್ಲ ಜಾಸ್ತಿ ಅಂತ ಹೇಳ್ತಿರ್ತಾರೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಅವರೇ ಬಂದ್ ಹೇಳ್ತಾರೆ. ಇದಕ್ಕೆ ನಾವೇ ಉದಾಹರಣೆ, ನಾವೇ 2 ವರ್ಷದಿಂದ ಯೂಸ್ ಮಾಡ್ತಿದ್ವಿ. ಸೊ ನಾವು ಹೀಗೆ ಆಯ್ತು, ಈಗ ನಾವು 2 ವರ್ಷದಿಂದ ಇದೇ ಆಯಿಲ್ ಯೂಸ್ ಮಾಡ್ತಾ ಇದೀವಿ ನಮ್ಮ ಮನೇಲಿ. ಹೌದಾ? ನಾವು 2 ವರ್ಷದಿಂದ ಯೂಸ್ ಮಾಡಿ ಆನಂತರ ಇಲ್ಲ ನಿಮ್ಮ ಅಂಗಡಿ ಬಂದು ಈ ತರ ವಿಡಿಯೋ ಮಾಡ್ತಾ ಇದೀವಿ. ಫಸ್ಟ್ ನಾವು ಯೂಸ್ ಮಾಡಿದ್ದೇವೆ, ಯೂಸ್ ಮಾಡಿ ಚೆನ್ನಾಗಿರೋದಕ್ಕೆ ನಿಮ್ ಅಂಗಡಿಗೆ ಬಂದು ಈ ತರ ವಿಡಿಯೋ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಈ ತರ ನೀವು ಈಗ ಒಬ್ರು ಬಾಯಿಂದ ಒಬ್ರಿಗೆ, ಈಗ ನೀವ್ ಹೇಗ್ ವಿಡಿಯೋ ಮಾಡಿ ಎಲ್ರಿಗೂ ನಮ್ಮ ಆಯಿಲ್ ಬಗ್ಗೆ ಆಗ್ಲಿ, ಗಾಣದ ಎಣ್ಣೆ ಆಯಿಲ್ ಬಗ್ಗೆ ಆಗಿ ಹೇಳ್ಬೇಕು ಅಂತ ಅನ್ಕೊಂತೀರ, ಹಾಗೆ ಒಬ್ರಿಂದ ಒಬ್ರಿಗೆ ಗೊತ್ತಾಗಿ ಎಲ್ಲಾರು ಹೆಲ್ತ್ ಕಾನ್ಶಿಯಸ್ ಆದ್ರು, ಎಲ್ಲಾ ಒಳ್ಳೇದಾಯ್ತು ಅಂತ ಅಂದ್ರೆ ಈಗ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ನಮ್ಗೂ ಒಂಥರ ಸಂತೋಷ, ಮಾಡಿದ್ದಕ್ಕೂ ಒಂದ್ ಖುಷಿ ಅನ್ಸುತ್ತೆ. ನಾವಂದ್ರೆ ಕಂಪಲ್ಸರಿ 2 ವರ್ಷ ಆಯ್ತು ಶೇಂಗಾದ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಸೊ ನೀವು ಹೇಳ್ಬೇಕು ಇದ್ರಲ್ಲಿ ಹೇಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು. ನಾವ್ ಹೇಳೋದಕ್ಕಿಂತ ನಿಮ್ಮಂತವ್ರು ಯೂಸ್ ಮಾಡಿರೋರು ಹೇಳಿದ್ರೆ ಅದ್ ಒಂಥರ ಖುಷಿ ಆಗುತ್ತೆ. ನಾವು ಚೆನ್ನಾಗಿರೋದ್ರಿಂದಾಗೆ ಫಸ್ಟ್ ಬಂದ್ ವಿಡಿಯೋ. ಹೌದು, ನಾವು ಬಿಸ್ನೆಸ್ ಪ್ರಕಾರ ನಾವ್ ಹೇಳ್ಬೋದು ಅಂತ ಅನ್ಕೋತಾರೆ ಜನರು, ಬಟ್ ಆದ್ರೆ ಯೂಸ್ ಮಾಡಿರೋರು ಹೇಳ್ತಾ ಇದ್ರೆ ನಾವ್ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಕ್ಕೆ ಫಸ್ಟ್ ಯೂಸ್ ಮಾಡಿ ಆನಂತರ ಬಂದ್ ವಿಡಿಯೋ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ರಿವ್ಯೂ ನಮ್ಗೆ ಇನ್ನೂ ಬೂಸ್ಟ್ ಅಪ್ ಆಗುತ್ತೆ. ನಾವ್ ಇನ್ನು ಏನೆಲ್ಲ ಕೊಡ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದು ನಮ್ಗೆ ಇನ್ನೂ ಒಂಥರ ಎನರ್ಜಿ ಬರುತ್ತೆ ಮಾಡಕ್ಕೆ ಅಂತ. ಶೇಂಗಾ ಎಣ್ಣೆ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಶೇಂಗಾ ಎಣ್ಣೆ. ಥ್ಯಾಂಕ್ ಯು.